ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈಗ ಜಾತ್ರೆ ಎಲ್ಲ ಮುಗೀತು ಅಲ್ವಾ? ಜಾತ್ರೆ ಮುಗಿದ ನಂತರ ನೆಕ್ಸ್ಟ್ ಡೇ ಅಂದರೆ ಬುಧವಾರ ಎಲ್ಲರೂ ನಾನ್ ವೆಜ್ ಊಟನ ಇಟ್ಕೊಂಡಿರ್ತಾರೆ. ಹಾಗೆ ನಾವು ಸಹ ನಾನ್ ವೆಜ್ ಫಂಕ್ಷನ್ನ ಇಟ್ಕೊಂಡಿದ್ವಿ. ನಾನ್ ವೆಜ್ ಫಂಕ್ಷನ್ಗೆ ಯಾವ ರೀತಿಯಲ್ಲಿ ಅಡುಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಾನ್ ವೆಜ್ ಊಟ ಅಂತ ಅಂದರೆ ಕಂಪಲ್ಸರಿ ಆಗಿ ಈರುಳ್ಳಿ ಮತ್ತು ಸೌತೆಕಾಯಿ ಇರಲೇಬೇಕು. ಅದಕ್ಕೋಸ್ಕರ ಈರುಳ್ಳಿ ಮತ್ತು ಸೌತೆಕಾಯಿ, ಹಾಗೆ ಬೇಯಿಸಿರುವಂತಹ ಮೊಟ್ಟೆ, ಚಿಕನ್ ಕಬಾಬ್, ಬಿಸಿ ಬಿಸಿಯಾಗಿ ಮುದ್ದೆ ಮತ್ತು ಚಿಕನ್ ಫ್ರೈನ ಮಾಡಿದ್ವಿ. ಗೋಟ್ದು ಫ್ರೈ, ಬಿಸಿ ಬಿಸಿ ಮುದ್ದೆ, ಹಾಗೆ ರೈಸು, ಹಾಗೆಯೇ ಚಿಕನ್ ಕಬಾಬ್ ಮತ್ತು ಮೊಟ್ಟೆದು ಸಾಂಬಾರು ಮಾಡಿದ್ವಿ. ಒಂದು ಸ್ವಲ್ಪನೇ ಮಾಡಿದ್ದು, ಅದು ಅಮ್ಮನಿಗೋಸ್ಕರ. ಮತ್ತು ಇಲ್ಲಿ ಚಿಕನ್ ಸಾಂಬಾರನ್ನು ಸಹ ಮಾಡಿದ್ದೀವಿ. ಮತ್ತು ಇಲ್ಲಿ ಇದು ಮಟನ್ದು ಸಾಂಬಾರು, ಇದು ಸಹ ಚಿಕನ್ ಸಾಂಬಾರೇ. ಮತ್ತು ಕೊನೆಯದಾಗಿ ಚಿಕನ್ ಬಿರಿಯಾನಿ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಕೊನೆ ಮಾಡ್ತಾಯಿದ್ದೀನಿ. ನಿಮಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಥ್ಯಾಂಕ್ಸ್.